ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಸುನ್ನತ್ತಾಗಿ ಕಲಿಸಿದ ಒಂದು ಕಾರ್ಯವಾಗಿದೆ ನಿಕಾಹ್, ಮದುವೆ ಎಂಬುದು. ಪ್ರವಾದಿವರಿಯರ ಚರ್ಯೆ, ಅವರು ನಮಗೆ ಕಲಿಸಿಕೊಟ್ಟಿದ್ದು ಸುನ್ನತ್ತಾದ ಒಂದು ಕಾರ್ಯ. ಒಂದು ಸುನ್ನತ್ತು ಮಾಡಲಿಕ್ಕೆ ಹೊರಟು ಹಲವಾರು ಹರಾಮ್ಗಳನ್ನು ಮಾಡಿ ಮುಗಿಸುವ ಒಂದು ಅವಸ್ಥೆಯಾಗಿದೆ ಇವತ್ತು ನಾವು ಕಾಣ್ತಾ ಇರೋದು. ಮದುವೆ ಎಂಬ ಹೆಸರಿನಲ್ಲಿ ಅವರು ಕೆಲವು ಶ್ರೀಮಂತರಿಗೆ ಅವರ ಪ್ರತಿಷ್ಠೆಯನ್ನು ಪ್ರದರ್ಶನ ಮಾಡುವ ಒಂದು ವೇದಿಕೆ, ಬಡವರು ಕಣ್ಣೀರ ಕೋಡಿಯಲ್ಲಿ ಕೈ ತೊಳೆಯುತ್ತಿರುವ ದಯನೀಯವಾದ ಸ್ಥಿತಿಗಳು, ಇನ್ನು ಕೆಲವರಿಗೆ ಹಣ ಇದ್ದರೂ ಇಲ್ಲದಿದ್ದರೂ ಎಲ್ಲಿಂದೆಲ್ಲ ಸಾಲ ಮಾಡಿಕೊಂಡು ಇನ್ನಿತರ ಡ್ಯಾನ್ಸ್ಗಳ ಮೂಲಕ, ಅನಾಚಾರಗಳ ಮೂಲಕ ಅಥವಾ ಇನ್ನಿತರ ಹಲವಾರು ಅಧಾರ್ಮಿಕವಾದ ಕೆಲಸಗಳ ಮೂಲಕ ಈ ಮದುವೆಯ ಪಾವಿತ್ರತೆಯನ್ನು ಅದಕ್ಕೆ ಕಳಂಕ ತರುವಂತಹ ಪ್ರಸಂಗಗಳು ಇವತ್ತು ಎಲ್ಲ ಕಡೆಗಳಲ್ಲಿ ನಡೆಯುತ್ತಾ ಇದೆ, ಎಲ್ಲ ಕುಟುಂಬಗಳಲ್ಲಿ ನಡೆಯುತ್ತಾ ಇದೆ. ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ, ಹಾಜಾರಗಳ ಕುಟುಂಬಗಳಲ್ಲಿ, ಮಹಿಳಾರಗಳ ಕುಟುಂಬಗಳಲ್ಲಿ, ಉಸ್ತಾದರುಗಳ ಕುಟುಂಬಗಳಲ್ಲಿ, ಹಜರತ್ಗಳ ಕುಟುಂಬಗಳಲ್ಲಿ ಕೂಡ ಇವತ್ತು ನಡೆಯುತ್ತದೆ. ಕಾಜಿಗಳ ಕುಟುಂಬಗಳಲ್ಲೂ ಕೂಡ ನಡೆಯುತ್ತಾ ಇದೆ. ಅದಕ್ಕೆ ದೊಡ್ಡವರು ಸಣ್ಣವರು ಆ ರೀತಿ ಏನೂ ಇಲ್ಲ. ದೊಡ್ಡ ಹಾಜರಾಗಿರಬಹುದು, 5 ಹೊತ್ತು ನಮಾಜ್ ಮಾಡದಿರಬಹುದು, ಎಲ್ಲದರಲ್ಲಿರಬಹುದು. ಆದರೆ ಮದುವೆಯಲ್ಲಿ ನಡೆಯುತ್ತಿರುವ, ಸ್ವಂತ ಮಗಳ ಮದುವೆಯಲ್ಲಿ ನಡೆಯುತ್ತಿರುವ ಅನಾಚಾರಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲದ ಒಂದು ಅವಸ್ಥೆಯಾಗಿ ಮಾರ್ಪಡ್ತಾ ಇದೆ. ಬೇರೆಯವರಿಗೆ ಭಾಷಣ ಮಾಡಲು, ಬೇರೆಯವರಿಗೆ ಹೇಳಲು, ಬೇರೆಯವರಿಗೆ ವೆಚ್ಚದ ಬಗ್ಗೆ ತುಂಬ ಮಾತಾಡಲು ನಡೆಯುತ್ತಾರೆ. ಆದರೆ ಸ್ವಂತ ಮನೆಯಲ್ಲಿ ನಡೆಯುವ ಅನಾಚಾರಗಳ ಬಗ್ಗೆ ಹೇಳಲಿಕ್ಕೆ ನಡೆಯಿಲ್ಲ. ಇನ್ನು ಕೆಲವು ಮದುವೆಗಳು ಕೇವಲ ಫೋಟೋ ಸೆಷನ್ಗಳಿಗೆ ಮಾತ್ರ ಸೀಮಿತವಾಗಿದೆ. ಅಲ್ಲಿ ಮದುಮಗಳ ಫೋಟೋವನ್ನು ತೆಗೆದು ಸಿಕ್ಕ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸಿಬಿಟ್ಟು ಸಂಪೂರ್ಣವಾಗಿ ಈ ರೀತಿಯಾಗಿದೆ ಇವತ್ತು. ಕೇವಲ ಫೋಟೋ ಸೆಷನ್ಗಳಿಗೆ ಬೇಕಾಗಿ, ಆಡಂಬರದ ಪ್ರದರ್ಶನಕ್ಕೆ ಬೇಕಾಗಿ, ವೆಚ್ಚಗಳಿಗೆ ಬೇಕಾಗಿ, ಅನಾಚಾರಗಳ ಮೂಲಕ ಈ ದಿನದ ಪಾವಿತ್ರತೆಯನ್ನು ನಷ್ಟಪಡಿಸುವುದು ನಾವು ತುಂಬ ಕಡೆಗಳಲ್ಲಿ ಕಾಣ್ತಾ ಇದ್ದೇವೆ.